ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಸುಜನ ಸುವಿಧಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಇವತ್ತಿನ ವಿಡಿಯೋದಲ್ಲಿ ವೆಸ್ಟೀಜ್ ಪ್ರೈಮ್ ಕ್ರಿಲ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯಕ್ಕೆ ಹೋಗಿಂತ ಮೊದಲು ಆರೋಗ್ಯ, ಆದಾಯ ಹಾಗೂ ವೆಸ್ಟೀಜ್ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ಸರಳವಾಗಿ ನಾನು ವಿಸ್ತಾರವಾಗಿ ನೀಡ್ತಾ ಇರ್ತೇನೆ. ಆದ ಕಾರಣ ನೀವು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಹೇಳ್ತಾ, ಸ್ನೇಹಿತರೆ, ವಿಷಯಕ್ಕೆ ಬರೋಣ. ಹಾಗೆ ಆರೋಗ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ವಿಚಾರ ಮಾಡಿಕೊಂಡು ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಹೋಗೋಣ. ಮನುಷ್ಯ ಬದುಕಬೇಕು ಅಂದರೆ ಆಹಾರ ಅತಿ ಮುಖ್ಯ. ಆದರೆ ಮನುಷ್ಯ ಆರೋಗ್ಯವಂತನಾಗಿ ಬದುಕಬೇಕು ಅಂತಾದರೆ ಅವನಿಗೆ ಆಹಾರದಲ್ಲಿರುವಂತಹ ಪೂರ್ಣ ಪೋಷಕಾಂಶಗಳು ಕೂಡ ಬಹಳ ಮುಖ್ಯ. ಮನುಷ್ಯನಿಗೆ ತನ್ನ ಆಹಾರದಲ್ಲಿ ಬೇಕಾದಂತಹ ಪೋಷಕಾಂಶಗಳು ಹಿಂದಿನ ದಿನಗಳಲ್ಲಿ ಅಂದರೆ 20-30 ವರ್ಷಗಳ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಾ ಇತ್ತು. ಆದರೆ ಇವತ್ತು ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದಾರ್ಥಗಳಿಂದ ನಮಗೆ ಬೇಕಾದಂತಹ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವೈಲೇಬಲ್ ಆಗ್ತಾ ಇಲ್ಲ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಈ ಪೋಷಕಾಂಶಗಳ ಕೊರತೆಯೇ ನಮ್ಮ ದೇಹದಲ್ಲಿ ಸಿಂಪ್ಟಮ್ಸನ್ನು ಕ್ರಿಯೇಟ್ ಮಾಡ್ತಿದೆ, ಅಂದರೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಿದೆ. ಆ ತೊಂದರೆಗಳನ್ನು ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ, ಕಾಯಿಲೆಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಇವತ್ತು ನಾವು ನೋಡಿದರೆ ಇವತ್ತು ಸಾಮಾನ್ಯವಾಗಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಮನುಷ್ಯನಲ್ಲಿ ಪೋಷಕಾಂಶಗಳ ಕೊರತೆಯೇ ಕಾರಣವಾಗ್ತಾ ಇದೆ. ಈ ಪೋಷಕಾಂಶಗಳು ನಮಗೆ ನ್ಯಾಚುರಲ್ ಆಗಿ ನಮ್ಮ ಆಹಾರದಲ್ಲಿ ಸಾಮಾನ್ಯವಾಗಿ ಸಿಗ್ತಾ ಇಲ್ಲ ಅಂತಂದರೆ ನಾವು ಮಾಡಬೇಕಾದ ಏನು ಕೇಳಿದರೆ, ಈ ಪೋಷಕಾಂಶಗಳನ್ನು ಎಕ್ಸ್ಟರ್ನಲ್ ಅಥವಾ ಹೊರಗಡೆಯಿಂದ ಮತ್ತೆ ಸಪ್ಲಿಮೆಂಟ್ ಫುಡ್ ಅಂತೇಳಿ ಹೇಳ್ತೀವಿ, ಅಥವಾ ಪೂರಕ ಆಹಾರಗಳ ಮೂಲಕ ನಾವು ತಗೊಂಡು ನಮ್ಮ ದೇಹಕ್ಕೆ ಅದನ್ನು ನೀಡಿ ನಮ್ಮ ದೇಹವನ್ನು ಸದೃಢವಾಗಿ ಆರೋಗ್ಯವಂತಾಗಿ ಇಟ್ಕೊಳ್ಳಿಕ್ಕೆ ಈ ಪೂರಕ ಆಹಾರ ಸಹಾಯಕವಾಗ್ತಿದೆ. ಈ ರೀತಿಯಾಗಿ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಯಾವುದು ಅಂತ ನಾವು ನೋಡಿದರೆ, ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು, ಆದರೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಕೂಡ ಇದೆ. ಜೊತೆಗೆ ಪ್ರೋಟೀನ್ಸ್ ಬೇಕು, ಜೊತೆಗೆ ಲಿಪಿಡ್ಸ್ ಅಥವಾ ಗುಡ್ ಫ್ಯಾಟ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಉತ್ತಮ ಗಾಳಿ ಹಾಗೂ ನೀರು ಅತಿ ಅವಶ್ಯ. ಈ ಎಲ್ಲ ಅಂಶಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ತು ಅಂದರೆ ಪ್ರತಿಯೊಂದು ಮನುಷ್ಯ ಕೂಡ ಆರೋಗ್ಯವಾಗಿರಬಹುದು. ಅಂದಾವಾಗ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ, ಪ್ರೋಟೀನ್ನಲ್ಲಿ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇದನ್ನು ನಮ್ಮ ಪೂರಕ ಆಹಾರಗಳ ಮೂಲಕ ನಾವು ಪೂರೈಸಿಕೊಳ್ಳಬಹುದು. ಆಹಾರದಲ್ಲಿ ಹೆಚ್ಚಿನ ಲಿಪಿಡ್ ಅಂಶ ಅಥವಾ ಫ್ಯಾಟ್ಸ್ ಸಿಗ್ತಾ ಇದೆ, ಆದರೆ ಗುಡ್ ಫ್ಯಾಟ್ ಸಿಗೋದು ಬಹಳ ಇಂಪಾರ್ಟೆಂಟ್. ಇವತ್ತು ನಮ್ಮ ಆಹಾರ ಅಥವಾ ಆಹಾರ ಶೈಲಿಯಿಂದ ಬ್ಯಾಡ್ ಫ್ಯಾಟೇ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಬಿಟ್ಟರೆ ಗುಡ್ ಫ್ಯಾಟ್ ಸಿಗ್ತಾ ಇಲ್ಲ. ಜೊತೆಗೆ ವಿಟಮಿನ್ಸ್, ಮಿನರಲ್ಸ್, ಈ ಎಲ್ಲ ಅಂಶಗಳು ಪ್ರತಿನಿತ್ಯ ಮನುಷ್ಯನ ಆರೋಗ್ಯಕ್ಕೆ ಪ್ರತಿನಿತ್ಯ ಕೂಡ ಬೇಕಾದಂತಹ ಪೋಷಕಾಂಶ ಆಗಿರೋದ್ರಿಂದ ವೆಸ್ಟೀಜ್ ಸಂಸ್ಥೆ ಆರೋಗ್ಯದ ಪ್ರಾಡಕ್ಟ್ಗಳನ್ನು ನೀಡುವ ತನ್ನ ನಿಟ್ಟಿನಲ್ಲಿ ಪ್ರತಿನಿತ್ಯ ಮನುಷ್ಯನಿಗೆ ಬೇಕಾದಂತಹ ಪ್ರಾಡಕ್ಟ್ಗಳನ್ನು ತನ್ನ ಪ್ರೈಮ್ ಕ್ಯಾಟಗರಿಯಲ್ಲಿ ನೀಡಿದೆ. ಈ ಎಲ್ಲ 9 ಪ್ರಾಡಕ್ಟ್ಗಳನ್ನು ಪ್ರೈಮ್ ಕ್ಯಾಟಗರಿಯಲ್ಲಿ ನೀಡ್ತಾ ಇದೆ. ಇದರಲ್ಲಿ ಮನುಷ್ಯನಿಗೆ ಬೇಕಾದಂಥ ಈ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡ ಪ್ರಾಡಕ್ಟನ್ನು ಪ್ರೈಮ್ ಕ್ಯಾಟಗರಿ ಅಂತೇಳಿ ಕನ್ಸಿಡರ್ ಮಾಡಿದೆ. ಈ ಪ್ರೈಮ್ ಕ್ಯಾಟಗರಿಯಲ್ಲಿ ಬರುವಂತಹ ವೆಸ್ಟೀಜ್ ಪ್ರೈಮ್ ಕ್ರಿಲ್ ಆಯಿಲ್ ಬಗ್ಗೆ ಇವತ್ತು ವಿಚಾರ ಮಾಡೋಣ. ಹಾಗಾದರೆ ವೆಸ್ಟೀಜ್ನ ಈ ಕ್ರಿಲ್ ಆಯಿಲ್ ಮೂಲ ಏನು, ಇದನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಲಾಗ್ತಿದೆ, ಹಾಗೆ ಇದರಲ್ಲಿರುವಂತಹ ಕಂಟೆಂಟ್ಸ್ ಏನು, ಇದು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತಿದೆ ಹಾಗೂ ನಮ್ಮ ಆರೋಗ್ಯವನ್ನು ಸುಧಾರಿಸುವಲ್ಲಿ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಹೇಗೆ ಸಹಾಯ ಮಾಡ್ತಿದೆ ಅನ್ನೋದನ್ನು ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೆ ಇದರ ಪ್ರೈಸ್ ಮತ್ತು ಇದರ ಪಾಯಿಂಟ್ ವ್ಯಾಲ್ಯೂ ಹಾಗೆ ಇದರ ಅವೈಲೇಬಿಲಿಟಿ ಪ್ರತಿಯೊಂದನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ವೆಸ್ಟೀಜ್ನ ಈ ಪ್ರೈಮ್ ಕ್ರಿಲ್ ಆಯಿಲನ್ನು ಅಂಟಾರ್ಟಿಕ್ ಕ್ರಿಲ್ ಅಂತಲೇ ಕರೆಯಲಾಗಿದೆ. ಯಾಕೆ ಅಂದರೆ ಇದರ ಸೋರ್ಸ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇರುವಂತಹ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಂತೇಳಿ ಹೇಳ್ಬೋದು, ಅಥವಾ ಟಿನ್ನಿ ಫಿಶ್ ಅಥವಾ ಮೀನದ ಒಂದು ಪ್ರಭೇದಕ್ಕೆ ಸೇರಿದಂತಹ ಒಂದು ಜೀವಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗ್ತಿದೆ. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡುವುದನ್ನು ಕೂಡ ವೆಸ್ಟೀಜ್ ಸಂಸ್ಥೆ ಒಂದು ಪ್ರೊಪ್ರೈಟರಿ ಟೆಕ್ನಾಲಜಿ ಅಂತೇಳಿ ಹೇಳ್ಬೋದು. ಆ ಟೆಕ್ನಾಲಜಿ ಅಂದರೆ MSO ರಿಜಿಸ್ಟರ್ ಟೆಕ್ನಾಲಜಿ. ಇದನ್ನು ಮಲ್ಟಿ ಸ್ಟೇಜ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಅಂತೇಳಿ ಹೇಳ್ತೀವಿ. ಈ ಒಂದು ಪ್ರಾಸೆಸ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡ್ತಿದೆ. ಇದರಿಂದ ಹೈ ಕ್ವಾಲಿಟಿ ಆಯಿಲ್ ನಮಗೆ ಅವೈಲೇಬಲ್ ಆಗುತ್ತೆ. ಜೊತೆಗೆ ಇದು ಸುಪೀರಿಯರ್ ಸ್ಟ್ಯಾಬಿಲಿಟಿ ಕೂಡ ಹೊಂದೋದ್ರ ಜೊತೆಗೆ ಆರ್ಗನೋಲೆಪ್ಟಿಕ್ ಪ್ರಾಪರ್ಟೀಸ್, ಅಂದರೆ ನ್ಯಾಚುರಲ್ ಆಗಿ ಅದರಲ್ಲಿ ಏನೆಲ್ಲ ಅಂಶಗಳು ನಮಗೆ ಸಿಗ್ತಿದೆಯೋ ಅದನ್ನು ಸಂಪೂರ್ಣ ನ್ಯಾಚುರಲ್ ಆಗಿ ನಮಗೆ ಪ್ರೊವೈಡ್ ಮಾಡಲಿಕ್ಕೆ ಅನುಕೂಲ ಆಗುವಂತಹ ಈ ಟೆಕ್ನಾಲಜಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನೀಡ್ತಾ ಇದೆ. ಜೊತೆಗೆ ಈ ಎಕ್ಸ್ಟ್ರಾಕ್ಟ್ ಮಾಡಿದ ಆಯಿಲನ್ನು ಸಾಫ್ಟ್ ಜೆಲ್ ಕ್ಯಾಪ್ಸೂಲ್ಗಳ ಮೂಲಕ ನಮಗೆ ನೀಡ್ತಾ ಇದೆ. ಇದನ್ನು ನೋಡಿದರೆ ನಿಮಗೆ ಕಾಣ್ತಾ ಇದೆ, ಇದು ರೆಡ್ ಕಲರ್ ಆಗಿ. ಇದರಲ್ಲಿ ಇರುವಂತಹ ಒಂದು ಅಂಶ ಆಸ್ತಾಕ್ಸಾಂಥಿನ್ ಅನ್ನುವಂತಹ ಕ್ಯಾರೋಟನಾಯ್ಡ್ ನ್ಯಾಚುರಲ್ ಆಗಿ ಈ ಕಲರನ್ನು ನಮಗೆ ಕೊಡ್ತಾ ಇರ್ತಿದೆ. ಇದು ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಸಿಗುವಂತಹ ಒಂದು ಕ್ಯಾರೋಟನಾಯ್ಡ್. ಸಾಮಾನ್ಯವಾಗಿ
ಹಾಗೆ ಈ ಒಂದು ನ್ಯಾಚುರಲ್ ಆಗಿ ಈ ಒಂದು ಆರ್ಗ್ಯಾನಿಸಮ್ನಲ್ಲಿ ಸಿಗುವಂತಹ ಕಂಟೆಂಟ್ಸನ್ನು ಹೋಲ್ಡ್ ಮಾಡಿ ನಮಗೆ ನೀಡ್ತಾ ಇದೆ. ಹಾಗೆ ಈ ಕ್ರಿಲ್ ಆಯಿಲ್ನಲ್ಲಿ ಯಾವ ಮುಖ್ಯ ಅಂಶಗಳು ಇನ್ನೂ ಕೂಡ ಇದೆ ಅನ್ನೋದನ್ನು ನೋಡೋದಾದರೆ omega-3 ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಗುಡ್ ಫ್ಯಾಟಿ ಆ್ಯಸಿಡ್, ಪ್ರತಿನಿತ್ಯ ಮನುಷ್ಯನ ದೇಹಕ್ಕೆ ಬೇಕಾದಂತಹ ಫ್ಯಾಟಿ ಆ್ಯಸಿಡ್. ಜೊತೆಗೆ ಇದರಲ್ಲಿ EPA ಮತ್ತು DHA ಕೂಡ ಹೇರಳವಾಗಿದೆ. ಇವು ಕೂಡ ಉತ್ತಮವಾದ ಫ್ಯಾಟಿ ಆ್ಯಸಿಡ್ಸ್, ನಮ್ಮ ದೇಹಕ್ಕೆ ಬೇಕಾಗುವಂಥದ್ದು. ಇದು 3 ಅಂಶಗಳು ಕೂಡ ಫಾಸ್ಫೋಲಿಪಿಡ್ಸ್ ಜೊತೆಗೆ ಹೊಂದಿಕೊಂಡಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಬಯೋ ಅವೈಲಬಿಲಿಟಿ ಈಸಿಯಾಗಿ ಆಗ್ತಿದೆ. ಅಂದರೆ ನಮ್ಮ ದೇಹ ಇದನ್ನು ಈಸಿಯಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಅಥವಾ ಯಾವ ಆರ್ಗನಿಗೆ ಈ ಅಂಶ ಬೇಕಾಗಿದೆಯೋ ಅಲ್ಲಿಗೆ ರೀಚ್ ಆಗಲಿಕ್ಕೂ ಕೂಡ ಈಸಿಯಾಗಿ ರೀಚ್ ಆಗ್ತಿದೆ. ಹೀಗೆ ಈ ಫಾಸ್ಫೋಲಿಪಿಡ್ಸ್ ಏನಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ ನ್ಯಾಚುರಲ್ ಆಗಿ, ಮತ್ತು ಆಸ್ತಾಜಂಕ್ಟಿನ್ ಇದೆ. ಈ ಎಲ್ಲ ಅಂಶಗಳು ನಮಗೆ ಏನು ಹೆಲ್ಪ್ ಮಾಡಬಲ್ಲದು ಅನ್ನೋದನ್ನು ನೋಡೋದಾದರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ 3 ಅಂಗಗಳು ಅಂದರೆ ಹಾರ್ಟ್, ಬ್ರೈನ್ ಮತ್ತು ಲಿವರ್. ಈ 3 ಅಂಗಗಳು ಎಲ್ಲ ಪೋಷಕಾಂಶಗಳನ್ನು ಬೇಡ್ತಾ ಇರ್ತಿದೆ, ಅಂದರೆ ಬೇಕೇ ಬೇಕಾಗ್ತಿದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಈ ಅಂಗಗಳು ಕನ್ಸಂಪ್ಷನ್ ಮಾಡ್ಕೊಳ್ತಿವೆ ತಮ್ಮ ಶಕ್ತಿಯ ವರ್ಧನೆಗೆ. ಈ ಒಂದು ಫ್ಯಾಟ್ಸ್ ಏನಾದರೂ ಅವಕ್ಕೆ ಕಡಿಮೆ ಆಯಿತು ಅಂದರೆ ಅವು ಶಕ್ತಿಗುಂದುತ್ತವೆ, ತಮ್ಮ ಕೆಲಸವನ್ನು ನಿಧಾನ ಮಾಡ್ತವೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ. ನೋಡಿ, ಹಾರ್ಟ್ ವೆರಿ ಇಂಪಾರ್ಟೆಂಟ್. ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗಬೇಕು ಅಂದರೆ ಹಾರ್ಟ್ ಚೆನ್ನಾಗಿ ಪಂಪಿಂಗ್ ಮಾಡಲೇಬೇಕು. ಹಾಗೆ ಹಾರ್ಟಿಗೆ ಶಕ್ತಿ ಒದಗಿಸಬೇಕು ಅಂದರೆ ಇಂಥ ಗುಡ್ ಫ್ಯಾಟಿ ಆ್ಯಸಿಡ್ಸ್ ಬೇಕು. ಅಂದವಾಗ ನಾವು ನಮ್ಮ ಹಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಈ ವೆಸ್ಟಿಜ್ ಕ್ರಿಲ್ ಆಯಿಲನ್ನು ಬಳಸ್ಕೋಬೇಕು. ಜೊತೆಗೆ ಇದರಲ್ಲಿರುವಂತಹ ಅಸ್ತಾಕ್ಸಾಂತಿನ್ ನಮ್ಮ ರಕ್ತ ಪರಿಚಲನೆಗೆ, ಅಂದರೆ ನಮ್ಮ ನರ್ವ್ ಸಿಸ್ಟಮ್ಗೂ ಕೂಡ ಇದು ಹೆಲ್ಪ್ ಮಾಡ್ತಿದೆ. ನಮ್ಮ ಬ್ಲಡ್ ವೆಸಲ್ಸ್ನಲ್ಲಿ ಬ್ಲಡ್ ಸರಿಯಾಗಿ ಫ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುವಂತಹ ಇದು ಒಂದು ಕ್ಯಾರೋಟನಾಯ್ಡ್ ಆಗಿದೆ. ಜೊತೆಗೆ ನಮ್ಮ ಬ್ರೈನ್ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡ್ತಿದೆ. ಯಾಕೆಂದರೆ ನಮ್ಮ ಇಡೀ ದೇಹದಲ್ಲಿ ಆಗುವಂತಹ ಫಂಕ್ಷನನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಾ ಇರಲೇಬೇಕು, ಆ್ಯಕ್ಟಿವ್ ಆಗಿ ಇರಲೇಬೇಕು. ಅಂದಾವಾಗ ಈ ಬ್ರೈನಿಗೆ ಬೇಕಾಗಿರೋದು ಯಾವುದು? ಈ ಗುಡ್ ಫ್ಯಾಟಿ ಆ್ಯಸಿಡ್ಸ್. ಅಂದಾಗ ಇಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ಮೈಕ್ರೋ ಲೆವೆಲ್ ನರ್ವ್ಸ್ನಿಂದ ಟ್ರಾನ್ಸ್ಫರ್ ಆಗ್ತಾ ಇರ್ತಿದೆ. ಇಲ್ಲೂ ಕೂಡ ಸಮಸ್ಯೆ ಬರೋ ಚಾನ್ಸ್ ಇರ್ತಿದೆ ಯಾವಾಗ ರಕ್ತ ಸಂಚಾರ ಸರಳ ಆಗಿಲ್ಲ ಅಂದರೆ. ಇದನ್ನು ಕೂಡ ಸರಿ ಮಾಡೋ ಶಕ್ತಿ ನಮ್ಮ ವೆಸ್ಟಿಜ್ ಕ್ರಿಲ್ ಆಯಿಲ್ಗಿದೆ. ಜೊತೆಗೆ ಇನ್ನೊಂದು ಲಿವರ್ ವೆರಿ ಇಂಪಾರ್ಟೆಂಟ್ ಅಂಗ ಅಂತೇಳಿ ಹೇಳ್ಬೋದು. ಯಾಕೆಂದರೆ ನಮ್ಮ ಮೆಟಾಬಾಲಿಸಮ್ ಸಿಸ್ಟಮ್ ಹಾಗೂ ಚಯಾಪಚಯ ಕ್ರಿಯೆ ಅಥವಾ ಜೀರ್ಣಕ್ರಿಯೆ ಈ ಒಂದು ಹಂತದಲ್ಲಿ ಅತಿ ಮುಖ್ಯ ಪಾತ್ರ ವಹಿಸೋದು ಅಂದರೆ ನಮ್ಮ ಲಿವರ್. ಜೊತೆಗೆ ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ನೀರಿನಲ್ಲಿ, ಗಾಳಿಯಲ್ಲಿ ಅಥವಾ ಯಾವುದೇ ರೀತಿಯಿಂದ ಮೆಡಿಸಿನಿಂದ ನಮಗೆ ಬೇಡದಂತಹ ಒಂದು ವಸ್ತುಗಳು ಅಥವಾ ಪಾರ್ಟಿಕಲ್ಸ್ ಅಂತೇಳಿ ಹೇಳ್ಬೋದು, ಅಥವಾ ಯಾವುದೇ ಜೀವ ಅಂದರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಕೂಡ ಎಂಟರ್ ಆದರೂ ಕೂಡ ಅದನ್ನು ಬ್ಲಾಕ್ ಮಾಡುವಂತಹ ಶಕ್ತಿ ಇರೋದು ನಮ್ಮ ಲಿವರ್ಗೆ. ಅಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಮಾತ್ರ ಮುಂದೆ ಟ್ರಾನ್ಸ್ಫರ್ ಮಾಡಿ ನಮ್ಮ ದೇಹಕ್ಕೆ ಯಾವುದು ಬೇಡವೋ ಅದನ್ನು ತಡೆ ಹಿಡಿಯುವಂತಹ ಶಕ್ತಿ ಇರುವಂತಹ ನಮ್ಮ ಲಿವರ್ಗೆ. ಅದಕ್ಕೋಸ್ಕರ ಲಿವರನ್ನು ಕಾಪಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಅಂಗವನ್ನು ದೇಹದಲ್ಲಿ ಇವತ್ತು ಮೆಡಿಕಲ್ ಫೀಲ್ಡ್ನಲ್ಲಿ ಕಸಿ ಮಾಡ್ಬೋದು ಅಥವಾ ಬೇರೆ ಜೋಡಣೆ ಕೂಡ ಮಾಡ್ಬೋದು. ಆದರೆ ಲಿವರ್ ಅಂದಾಗ ವೆರಿ ಟಫ್. ಇನ್ನೂ ಕೂಡ ನಮ್ಮ ದೇಶದಲ್ಲಿ ಈ ಒಂದು ಟೆಕ್ನಾಲಜಿ ಇನ್ನೂ ಇಂಪ್ಲಿಮೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಆಗೇ ಇಲ್ಲ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಲಿವರನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಯಾವುದೇ ಅಂಗವನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದು ಅನಿವಾರ್ಯ. ಯಾಕಂದರೆ ಇದರ ವ್ಯಾಲ್ಯೂ ವೆರಿ ಹೈ. ಪ್ರತಿಯೊಂದು ಅಂಗಾಂಗದ್ದು ಕೂಡ ಈ ಎಲ್ಲ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಈ ಮುಖ್ಯವಾದ 3 ಅಂಗಗಳು ಕೂಡ ಕೆಲಸ ಮಾಡಬೇಕು. ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂದರೆ ಪ್ರತಿಯೊಂದು ಅಂಗಾಂಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆದಾಗ ಪ್ರತಿಯೊಂದು ಅಂಗಾಂಗಗಳು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬಹುದು. ಹಾಗೆ ಇನ್ಫಾರ್ಮೇಷನ್ ಸರಿಯಾಗಿ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಪ್ರತಿಯೊಂದು ಅಂಗಾಂಗಗಳು ಕೂಡ ಹಾಗೆ ಅವಯವಗಳು ಕೂಡ ಕೆಲಸ ಮಾಡಲಿಕ್ಕೆ ಶಕ್ತ ಆಗ್ತಿವೆ. ಹಾಗೆ ಈಗ ವಿಚಾರ ಮಾಡಿದ್ವಿ ಲಿವರ್. ಈ 3 ಅಂಗಾಂಗಗಳನ್ನು ನಾವು ಸದೃಢವಾಗಿ ಇಟ್ಕೊಳ್ಬೇಕು ಹೇಳಾದರೆ ವೆಸ್ಟಿಜ್ನ ಕ್ರಿಲ್ ಆಯಿಲ್ ಸಾಕಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಮಾಡ್ತಿದೆ. ಹೀಗೆ ಇದರ ಡೋಸೇಜ್ ಹಾಗೂ ಪ್ಯಾಕೇಜನ್ನು ನಾವು ನೋಡೋದಾದರೆ ಇದು 30 ಕ್ಯಾಪ್ಸಲ್ಗಳ ಒಂದು ಕಂಟೈನರ್ ನಮಗೆ ಅವೈಲೇಬಲ್ ಆಗ್ತಿದೆ ವೆಸ್ಟಿಜ್ ಕಡೆಯಿಂದ. ಇದರ MRP 1435 ರೂಪಾಯಿ ಇದೆ. ಹಾಗೆ DP ಪ್ರೈಸ್ ಅಂದರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಂತೇಳಿ ಹೇಳ್ತೀವಿ 1250 ರೂಪಾಯಿ ಇದೆ. ಇದಕ್ಕೆ 41.67 PV ನಮಗೆ ಸಿಗ್ತಿದೆ. ಹಾಗೆ ಇದರ ಡೋಸೇಜನ್ನು ನಾವು ನೋಡೋದಾದರೆ ಪ್ರತಿ ದಿವಸ 1 ಅಥವಾ 2 ಕ್ಯಾಪ್ಸಲ್ಗಳನ್ನು ನಮ್ಮ ಆಹಾರದ ಜೊತೆಯಲ್ಲಿ ಅಥವಾ ಆಹಾರದ ಮಧ್ಯದಲ್ಲಿ ಅಂತ ಕೂಡ ಹೇಳ್ಬೋದು. ನಾವು ಇದನ್ನು ತಗೊಂಡ್ರೆ ಒಳ್ಳೆಯ ಪರಿಣಾಮಕಾರಿಯಾಗಿ ನಮಗೆ ಹೆಲ್ಪ್ ಆಗ್ತಿದೆ. ಹಾಗೆ ನ್ಯೂಟ್ರಿಷನಿಸ್ಟ್ ಹೇಳೋ ಪ್ರಕಾರ ಇದನ್ನು 3 ವರ್ಷ ಏಜ್ನಿಂದ ಯಾರೇ ಬೇಕಾದರೂ ಕೂಡ ಇದನ್ನು ಬಳಕೆ ಮಾಡ್ಬೋದು. ಅಂದರೆ ಮಕ್ಕಳು ಕೂಡ ಇದನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯ ಇದೆ ಅಂತ ಆದರೆ ವಿಚಾರ ಮಾಡಿ
ಪ್ರತಿಯೊಂದು ಮನುಷ್ಯನಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುವಂತಹ ಪ್ರಾಡಕ್ಟ್ ಆಗಿದೆ. ಇದನ್ನು ಆರೋಗ್ಯ ಕಾಪಾಡಿಕೊಳ್ಳಿಕ್ಕಾಗಿ ಹಾಗೂ ನಮ್ಮ ಅಂಗಾಂಗಗಳನ್ನು, ನಮ್ಮ ಆರ್ಗನ್ಸನ್ನು ಶಕ್ತಿಯುತವಾಗಿ ಇಟ್ಕೊಳ್ಳಿಕ್ಕಾಗಿ, ಹಾಗೆ ಯಾರಾದರೂ ಕೂಡ ಯಾವುದೇ ಸಿಂಪ್ಟಮ್ಸ್ ಕಾಣ್ತಾ ಇದೆ ಹೇಳಾದರೆ ನರ ಸಂಬಂಧಿ ಕಾಯಿಲೆಗಳು, ಹೃದಯ ಸಂಬಂಧಿ ಅಥವಾ ಬ್ರೈನ್ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯತಿರಿಕ್ತತೆ ಕಾಣ್ತಾ ಇದೆ, ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂದರೂ ಕೂಡ, ಅಥವಾ ಲಿವರಿಗೆ ಸಂಬಂಧಪಟ್ಟು, ಮೆಟಾಬಲಿಸಮ್ ಸಂಬಂಧಪಟ್ಟು ಯಾವುದೇ ವ್ಯತಿರಿಕ್ತತೆ ಕಾಣ್ತಾ ಇದೆ ಅಂದರೆ ಆವಾಗ ಕೂಡ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ರಿಟರ್ನ್ ಆರೋಗ್ಯವಂತರಾಗಿ ಉಳ್ಕೋಬಹುದು. ಜೊತೆಗೆ ಯಾರೇ ಮೆಡಿಕೇಷನ್ ಮೇಲೆ ಆಲ್ರೆಡಿ ಇದ್ದಾರೆ ಅಂದರೆ ಕ್ರಿಟಿಕಲ್ ಪೊಸಿಷನ್ ಅಂತೇಳಿ ಹೇಳ್ಬಿಡ್ತೀವಿ ನಾವು, ಅಂದರೆ ಕಾಯಿಲೆಗೆ ಆಲ್ರೆಡಿ ತುತ್ತಾಗಿದ್ದಾರೆ ಅಂದರೂ ಕೂಡ ಅವರು ಮೆಡಿಸಿನ್ ಜೊತೆಗೂ ಕೂಡ ಇದನ್ನು ನಿರಾತಂಕವಾಗಿ ಬಳಕೆ ಮಾಡಿಕೊಂಡು ತಾವು ಶೀಘ್ರವಾಗಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಮತ್ತೆ ನಾರ್ಮಲ್ ಆರೋಗ್ಯವಂತ ಜೀವನಕ್ಕೆ ರಿಟರ್ನ್ ಆಗಲಿಕ್ಕೆ ಹೆಲ್ಪ್ ಆಗಲಿಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದನ್ನು ಬಳಕೆ ಮಾಡಿಕೊಂಡು ಆರೋಗ್ಯವಂತರಾಗೋಣ, ಆರೋಗ್ಯವಂತ ಸಮಾಜವನ್ನು ಕಟ್ಟೋಣ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಫ್ರೀಡಮನ್ನು ಪಡ್ಕೊಳ್ಳೋಣ. ಈ ಒಂದು ವೆಸ್ಟಿಜ್ ಪ್ರೈಮ್ ಕ್ರಿಲ್ ಆಯಿಲನ್ನು ಬಳಸಿಕೊಂಡು ಹೇಳುತ್ತಾ, ಈ ಒಂದು ಪ್ರಾಡಕ್ಟ್ ಯಾರಿಗೆಲ್ಲ ಬೇಕಾಗಿದೆ ಅವರು ಕೂಡ ಈ ಒಂದು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲೂ ಕೂಡ ಕೇಳ್ಬೋದು. ಹಾಗೆ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೇರವಾಗಿ ಯಾರು ವೆಸ್ಟೀಜ್ ಸಂಸ್ಥೆಯಿಂದ ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತೀರಿ, ವೆಸ್ಟೀಜ್ನ ಆನ್ಲೈನ್ ಶಾಪಿಂಗ್ ಆ್ಯಪ್ ಇದೆ, ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜೊತೆಗೆ ನೀವು ಯಾವಾಗ ಅಲ್ಲಿ ಸೈನ್ ಅಪ್ ಮಾಡ್ತೀರಾ, ಅಲ್ಲಿ ವ್ಯಾಲಿಡ್ ID ನಂಬರ್ ಅಂತ ಕೇಳ್ತಿದೆ, ಅಲ್ಲಿ ಬಳಕೆ ಮಾಡಲಿಕ್ಕೆ ನಿಮಗೆ ID ನಂಬರ್ ಕೂಡ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ನೇರವಾಗಿ ವೆಸ್ಟೀಜ್ ಸಂಸ್ಥೆಯಿಂದ ಇದನ್ನು ಆನ್ಲೈನ್ ಶಾಪಿಂಗ್ ಕೂಡ ಮಾಡಿ ಬೈ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ಎಂಡ್ವರೆಗೂ ಇಲ್ಲಿವರೆಗೂ ಕೇಳಿದ್ರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಒಂದು ಪ್ರಾಡಕ್ಟನ್ನು ವೆಸ್ಟೀಜ್ನಲ್ಲಿ ಅಪ್ಕಮಿಂಗ್ ಗೋಲ್ಡ್ ಡೈರೆಕ್ಟ್ ಆಗಿ ನಾನು ಸಾಕಷ್ಟು ಜನಕ್ಕೆ ಶೇರ್ ಕೂಡ ಮಾಡಿದ್ದೀನಿ. ನಮ್ಮ ಮನೆಯಲ್ಲೂ ಕೂಡ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಾವಂತೂ ಉತ್ತಮ ಪರಿಣಾಮವನ್ನು ಕಂಡುಕೊಂಡಿದ್ದೀವಿ. ಹಾಗೆ ನಾನು ಶೇರ್ ಮಾಡಿದ್ದನ್ನು ಒಳ್ಳೆಯ ಫೀಡ್ಬ್ಯಾಕನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಸ್ನೇಹಿತರೊಬ್ಬರಿಗೆ ಇದ್ರ ಬಗ್ಗೆ ಹೇಳಬೇಕಾಯಿತು. ಯಾಕೆ ಅಂದರೆ ಅವರು ನನ್ನ ಕಡೆ ಶೇರ್ ಮಾಡ್ಕೊಂಡಿದ್ರು, ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ವ್ಯವಹಾರದಲ್ಲಿ ವ್ಯಾವಹಾರಿಕ ಒತ್ತಡ, ಹಾಗೆ ಬೇರೆ ರೀತಿಯ ಒತ್ತಡದಿಂದ ಅವರಿಗೆ ಏನಾಗ್ತಾಯಿತ್ತು, ರಾತ್ರಿ ನಿದ್ದೆ ಕೂಡ ಸರಿ ಆಗ್ತಾ ಇದ್ದಿಲ್ಲ. ನಿದ್ದೆ ಆಗಿಲ್ಲ ಅಂದರೂ ಮನುಷ್ಯನಿಗೆ ಏನಾಗ್ತಿದೆ, ಜೀರ್ಣಕ್ರಿಯೆಯಲ್ಲಿ, ಚಯಾಪಚಯ ಕ್ರಿಯೆಯಲ್ಲಿ ಸಮಸ್ಯೆ ಆಗಲಿ ಸ್ಟಾರ್ಟ್ ಆಗ್ತಿದೆ. ಇದನ್ನು ಶೇರ್ ಮಾಡಿಕೊಂಡಾಗ ಅವರಿಗೆ 100% ನಿಮಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ ವೆಸ್ಟೀಜ್ ಕ್ರಿಲ್ ಆಯಿಲ್ ಅಂತೇಳಿ ನಾನು ಸಜೆಸ್ಟ್ ಮಾಡಿದ್ದೆ. ಅದನ್ನು ಬಳಕೆ ಮಾಡಿಕೊಂಡು ಈ ಮೂರೂ ಒಂದು ಸಮಸ್ಯೆಯಿಂದ ಅವರು ಪರಿಹಾರವನ್ನು ಕಂಡುಕೊಂಡ್ರು. 2 ತಿಂಗಳ ಬಳಸೋದ್ರೊಳಗೆ ಅವರು ಈ ಒಂದು ಫೀಡ್ಬ್ಯಾಕನ್ನು ಕೊಡ್ತಾರೆ. ಈಗ ಬಳಕೆಯನ್ನು ಕೂಡ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬ ಪರಿಚಯಸ್ಥರಿಗೆ ನಾವು 65-66 ವರ್ಷ ಇರ್ಬೋದು, ರಿಟೈರ್ಡ್ ಪರ್ಸನ್, ಅವರು ಹೇಳ್ತಾ ಇದ್ರು ನನಗೆ ನೆನಪಿನ ಶಕ್ತಿ ಯಾಕೋ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ, ಜೊತೆಗೆ ನನಗೆ ಬ್ಯಾಕ್ ಪೇನ್, ಸೊಂಟ ಹಿಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಆ ಕೂಡ ಸಮಸ್ಯೆ ಕೂಡ ಇತ್ತು. ಮೆಡಿಸಿನ್ ತಗೊಳ್ತಾ ಇದ್ರು, ಆದರೆ ಕೂಡ ಆ ಸಮಸ್ಯೆಗೆ ಪರಿಹಾರ ಆಗ್ತಾ ಇದ್ದಿಲ್ಲ. ವೆಸ್ಟೀಜ್ ಕ್ರಿಲ್ ಆಯಿಲನ್ನು ಪ್ರತಿನಿತ್ಯ 2 ಬಳಕೆ ಮಾಡಿದಾಗ ಅವರಿಗೆ ಇದು 2 ನನಗೆ ಅನುಕೂಲ ಆಯಿತು, ಸೊಂಟ ಅಷ್ಟರ ನಂತರ ಹಿಡ್ಕೊಂಡಿಲ್ಲ ಅನ್ನೋದನ್ನು ಶೇರ್ ಮಾಡಿದರು. ಜೊತೆಗೆ ನೆನಪಿನ ಶಕ್ತಿ ನನಗೆ ಡೆವಲಪ್ ಆದಂಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಶೇರ್ ಮಾಡಿ ಅವರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ರಿಸಲ್ಟ್ ನಾನು ಹೇಳ್ತಾ ಇದ್ದೀನಿ. ಒಬ್ಬ ತಾಯಿ 67-68 ವರ್ಷ ಇರ್ಬೋದು, ಅವರು 35-40 ವರ್ಷದಿಂದ ಅವರ ಬಾಡಿ ಒಳಗಿನ ಪೇನ್, ಅವರು ಹೇಳುವಂತಹ ಮಾತಲ್ಲೇ ನಾವು ಕೇಳೋದಾದರೆ, ನಾನು ನೋಡಿದರೆ ಆರೋಗ್ಯವಾಗಿ ಕಾಣ್ತಾ ಅನ್ನಲ್ವಾ ಅಂತೇಳಿ ನನಗೆ ಪ್ರಶ್ನೆ ಮಾಡ್ತಾರೆ. ಹೌದು ಅಂತೇಳಿ ನಾನು ಹೇಳ್ತೀನಿ. ಆದರೆ ನನ್ನ ದೇಹದೊಳಗಿರುವಂತಹ ಪೇನ್, ಅದು ಏನು ಮಸಲ್ಸ್ನಲ್ಲಿದೆಯೋ, ನರ್ವ್ಸ್ನಲ್ಲಿದೆಯೋ ಅಥವಾ ಬೋನ್ನಲ್ಲಿದೆಯೋ, ಎಲ್ಲಿದೆ ನನಗೆ ಗೊತ್ತಾಗಲ್ಲ. ಆದರೆ ಅಸಾಧ್ಯ ಪೇನ್ ಇದೆ, ಅದು ಅನುಭವಿಸಿದವರಿಗೆ ಗೊತ್ತು. ನಾನು 35-40 ವರ್ಷ ಆಯಿತು ಈಗ ಈ ಪೇನ್ಗಾಗಿ ಮೆಡಿಸಿನನ್ನು ಬಳಕೆ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಮೆಡಿಸಿನ್ ಆಯಿತು, ಆಯುರ್ವೇದಿಕ್ ಆಯಿತು, ಹೋಮಿಯೋಪತಿ ಆಯಿತು, ಹಳ್ಳಿ ಔಷಧಿ ಆಯಿತು ಅಂತ ಹೇಳ್ತಾರೆ. ಆದರೆ ನೀವು ಯಾವುದೇ ಮೆಡಿಸಿನ್ ಬಳಸ್ತಾ ಇದ್ದೀರಾ ಬಳಸ್ಕೊಳ್ರಿ, ಅದ್ರ ಜೊತೆಗೆ ಈ ಸಪ್ಲಿಮೆಂಟ್ಸ್, ಪೂರಕ ಆಹಾರಗಳನ್ನು ಬಳಸ್ಕೊಳ್ರಿ ಅಂತ ಹೇಳಿ ವೆಸ್ಟೀಜ್ ಕ್ರಿಲ್ ಆಯಿಲ್ ಜೊತೆಗೆ CMDಯನ್ನು ಸಜೆಸ್ಟ್ ಮಾಡಿದ್ದೆ. ಅವ್ರು ಹೇಳ್ತಾರೆ ಇದನ್ನು 1-1.5 ತಿಂಗಳ ಬಳಸೋದ್ರೊಳಗೆ ಅವ್ರು ಹೇಳ್ತಾರೆ ಇಷ್ಟು ರಿಲೀಫ್, ಇಷ್ಟು ಮೈ ಹಗುರ ಅನಿಸ್ತಿದ್ದಿಲ್ಲ ನನಗೆ, ಇಷ್ಟು ಈಸಿ ಅನಿಸ್ತಿದ್ದಿಲ್ಲ ಅನ್ನೋದು ಮಾತನ್ನು ಹೇಳ್ತಾರೆ. ಜೊತೆಗೆ ಮತ್ತೆ ಬಳಕೆ ಮಾಡಲಿಕ್ಕೆ ಮುಂದಾಗ್ತಾರೆ. ಹೀಗೆ ಅವರು ಒಂದು ವೆಸ್ಟೀಜ್ ಕ್ರಿಲ್ ಆಯಿಲ್ ಡಬ್ಬಿಯನ್ನು ನಾನು ಕೊಟ್ಟಾಗ ಅವರು ಹೇಳ್ತಾಯಿದ್ರು, ನಾನು ಈಗ ಈಸಿಯಾಗಿ ಟ್ರಾವೆಲ್ ಕೂಡ ಮಾಡ್ತೀನಿ, ಹೆಚ್ಚಿನ ಕೆಲಸ ಕೂಡ ಮಾಡ್ತೀನಿ, ನನಗೆ ಅಷ್ಟೊಂದು ಪ್ರಾಬ್ಲಮ್ ಈಗ ಅನ್ನಿಸ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಹೇಳ್ತಾರೆ, ಹೆಚ್ಚಿನ ಟ್ರಾವೆಲ್ ಮಾಡಿದಾಗ ಅಥವಾ ಹೆಚ್ಚಿನ ತಿರುಗಾಟ ಮಾಡಿ ಬಂದಾಗ ನನಗೆ ಸ್ವಲ್ಪ ಸುಸ್ತಾಗ್ತದೆ, ಆವಾಗ 2 ಕ್ಯಾಪ್ಸೂಲ್ ಬಳಕೆ ಮಾಡಿಕೊಡ್ರಿ ಅನ್ನೋಂತಹ ಸಜೆಷನ್ ಕೊಟ್ಟಾಗ ನನಗೆ ಒಂದೇ ಡಬ್ಬಿ ಇದ್ದರೆ ಕ್ವಿಕ್ ಖಾಲಿ ಆಗ್ತದೆ, ಇನ್ನೊಂದು ಡಬ್ಬಿ ನೀವು ಅರ್ಜೆಂಟಾಗಿ ನನಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ರಿ ಅಂತೇಳಿ ಅಡ್ವಾನ್ಸ್ ಆಗಿ ಹಣವನ್ನು ಕೊಟ್ಟು ಕಳಿಸ್ತಾರೆ. ಅಂದರೆ ಇಂಟೀರಿಯರ್ ಇರುವಂತಹವರು. ಇಂತಹ ಒಂದು ರಿಸಲ್ಟ್ ಜೊತೆಗೆ ನಮ್ಮ ರಿಲೇಷನ್ನಲ್ಲಿ ನರಗಳ ಸಮಸ್ಯೆಯಿಂದ ಮೆದುಳಿನಲ್ಲಿ ಪ್ರಾಬ್ಲಮ್ ಆಗಿತ್ತು, ಅವರಿಗೆ ಕೂಡ
ಈ ಒಂದು ಕ್ರಿಲ್ ಜೊತೆಗೆ ಇನ್ನೂ 2 ಪ್ರಾಡಕ್ಟ್ ನಾನು ಸಜೆಸ್ಟ್ ಮಾಡಿದ್ದೆ. ಅವರು ಕೂಡ ಉತ್ತಮವಾಗಿ ಇವತ್ತು ರಿಕವರ್ ಆಗ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಪರಿಚಯದವರು ಅವರು ಕೂಡ ಕಿಡ್ನಿಯಲ್ಲಿ ಸ್ಟೋನ್ ಪ್ರಾಬ್ಲಮಿಗೆ ನಮ್ಮ ವೆಸ್ಟೀಜ್ ಸಪ್ಲಿಮೆಂಟ್ ಬಳಸ್ಕೊಂಡು ಸೇಫ್ ಆಗ್ತಾ ಬಂದರು. ಜೊತೆಗೆ ಅವರ ಮಗನಿಗೆ ಅಟರಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೂ ಕೂಡ ಇದರಲ್ಲಿರುವಂತಹ ಪ್ರಾಡಕ್ಟ್ ತಿಳ್ಕೊಂಡು ವೆಸ್ಟೀಜ್ ಕ್ರಿಲ್ ಆಯಿಲ್ ಜೊತೆಗೆ ಇನ್ನೂ 2 ಪ್ರಾಡಕ್ಟನ್ನು ನಾವು ಸಜೆಸ್ಟ್ ಮಾಡಿದ್ವಿ. ಅದನ್ನು ಬಳಕೆ ಮಾಡಿಕೊಂಡು ಅವನು ಈಗ ಹೇಳ್ತಾರೆ ಅವ್ರ ತಂದೆಯೇ 75% ಅಟರಿಂಗ್ ಪ್ರಾಬ್ಲಮ್ ಕಡಿಮೆ ಆಗಿದೆ ಅನ್ನುವಂಥದ್ದು. ಅಂದರೆ ಮೆದುಳಿನಲ್ಲೂ ಕೂಡ ಕಂಪ್ಲೀಟ್ ಇದು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ ಅನ್ನೋದು ಗೊತ್ತಾಯಿತು. ಹಾಗೆ ಕಾರ್ಡಿಯೋ ಕೇರ್, ನರ್ವಸ್ ಸಿಸ್ಟಮ್, ಪ್ರತಿಯೊಂದು ಕಡೆ ಮೆಟಾಬಲಿಸಮ್ ಸಿಸ್ಟಮ್, ಸ್ಲೀಪಿಂಗ್ ಪ್ರತಿಯೊಂದಕ್ಕೂ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಈ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳೋಣ ಹೇಳೋದನ್ನು ಹೇಳ್ತಾ, ಇಲ್ಲಿವರೆಗೂ ಕೂಡ ಯಾರು ಈ ವಿಡಿಯೋವನ್ನು ಕೇಳಿದ್ದೀರಿ, ಯಾರಿಗೆ ಇದರಿಂದ ಖುಷಿ ಆಯಿತು, ಯಾರಿಗೆ ಇದರಿಂದ ಒಳ್ಳೆಯ ಇನ್ಫಾರ್ಮೇಷನ್ ಸಿಗ್ತು ಅಂತೇಳಿ ಅನಿಸ್ತಾ ಇದೆ, ಅವರೆಲ್ಲರೂ ಕೂಡ ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋವನ್ನು ಸಾಕಷ್ಟು ಜನರಲ್ಲಿ ಶೇರ್ ಮಾಡಿರಿ. ಹಾಗೆ ನನ್ನ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್ತ್.